ಡಿಸ್ಕೌಂಟ್ ಕೊಟ್ಟು ಕೋಟಿ ಕೋಟಿ ಫೈನ್ ವಸೂಲಿ. ಎಸ್, ಶೇಕಡಾ 50ರಷ್ಟು ಆಫರ್ ಕೊಟ್ಟು 106 ಕೋಟಿ ದಂಡವನ್ನ ವಸೂಲಿ ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು. ನೋಡಿ, 50-50 ರಿಯಾಯಿತಿ ಕೊಟ್ಟಿದ್ದಂತಹ ಟ್ರಾಫಿಕ್ ಪೊಲೀಸರು ಹಾಗಾದ್ರೆ ಜನರಿಂದ ದಂಡವನ್ನ ವಸೂಲಿ ಮಾಡಿದ್ರು ಸರ್ಕಾರಿ ಸಂಸ್ಥೆಗಳಿಗೆ. ಹಾಗಾದ್ರೆ ದಂಡ ಇಲ್ವಾ ಅನ್ನುವಂತಹ ಪ್ರಶ್ನೆ. ನೋಡಿ, ಸರ್ಕಾರಿ ಸಂಸ್ಥೆಗಳ ವಾಹನಗಳ ಮೇಲೆ ಕೋಟಿ ಕೋಟಿ ರೂಪಾಯಿ ದಂಡ ಇದೆ. ಜನಸಾಮಾನ್ಯರ ವಾಹನದ ದಂಡ ವಸೂಲಿ ಮಾಡುವಂತಹ ಸರ್ಕಾರಿ ಸಂಸ್ಥೆಗಳ ಟ್ರಾಫಿಕ್ ಫೈನ್ ಕಟ್ಟಿಸಿಕೊಳ್ಳೋದು ಯಾವಾಗ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ. 2018ರಿಂದಲೂ ಕೂಡ ಸರ್ಕಾರಿ ಸಂಸ್ಥೆಯ ವಾಹನಗಳ ಮೇಲಿರುವಂತಹ ಫೈನ್ ಅನ್ನು ಕಟ್ಟಿಲ್ಲ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಫೈನ್ 106 ಕೋಟಿ ಇರುವಂಥದ್ದು. ಕೆಎಸ್ಆರ್ಟಿಸಿ ಬಸ್ಗಳ ಫೈನ್ 13 ಕೋಟಿಗೂ ಹೆಚ್ಚಿದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ 2,69,198 ಪ್ರಕರಣಗಳು ಇರುವಂಥದ್ದು. ರಿಯಾಯಿತಿ ದರದಲ್ಲಿ ಕೆಎಸ್ಆರ್ಟಿಸಿ ಫೈನ್ 6 ಕೋಟಿ 64 ಲಕ್ಷ ಆಗುತ್ತೆ. 13 ಕೋಟಿ ಇರುವಂತಹ ಫೈನು ಕೆಎಸ್ಆರ್ಟಿಸಿ ಬಸ್ ಮೇಲೆ. ಈ ಆಫರ್ ಇಂದಾಗಿ 6 ಕೋಟಿ 64 ಲಕ್ಷ ಆಗುತ್ತೆ. ಈ ಫೈನ್ ಅನ್ನ ಟ್ರಾಫಿಕ್ ಪೊಲೀಸರು ಕಟ್ಟಿಸ್ಕೊಳ್ಳೋದು ಯಾವಾಗ ಅನ್ನುವಂಥದ್ದು ನಮ್ಮ ಹಾಗೆ ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೆ ದಂಡ ಸಂಗ್ರಹಿಸಿದ ಟ್ರಾಫಿಕ್ ಪೊಲೀಸರು ಜನಸಾಮಾನ್ಯರಿಗೆ ಮಾತ್ರ ಫೈನ್ ಅನ್ನ ಹಾಕಿ ಜನಸಾಮಾನ್ಯರಿಂದ ಫೈನ್ ಅನ್ನ ಕಟ್ಟಿಸ್ಕೊಂಡ್ರು. ಹಾಗಾದ್ರೆ ಸರ್ಕಾರಿ ಸಂಸ್ಥೆಗಳು ಈ ಫೈನ್ ಅನ್ನ ಕಟ್ತಿದ್ರೆ ಯಾವ ಪರಿಣಾಮ ಆಗತ್ತೆ, ಯಾವಾಗ ಸರ್ಕಾರಿ ಸಂಸ್ಥೆಗಳು ಕಟ್ಟತ್ತೆ ಅನ್ನುವಂತಹ ಪ್ರಶ್ನೆ. ಕೆಎಸ್ಆರ್ಟಿಸಿ ಬಸ್ಗಳ ಫೈನ್ 13 ಕೋಟಿಗೂ ಹೆಚ್ಚಿದೆ. ಇನ್ನು 2,69,198 ಪ್ರಕರಣಗಳು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಇರುವಂಥದ್ದು. ರಿಯಾಯಿತಿ ದರದಲ್ಲಿ ಕೆಎಸ್ಆರ್ಟಿಸಿ ಫೈನ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ 6 ಕೋಟಿ 64 ಲಕ್ಷ ಆಗತ್ತೆ. ಆದ್ರೆ ಈ ದಂಡ ಮನ್ನಾ ಮಾಡುವಂತೆ ಸಾರಿಗೆ ಸಚಿವರು ಇದಾಗಲೇ ಪತ್ರ ಕೂಡ ಬರೆದಿದ್ದಾರೆ. ಕೆಎಸ್ಆರ್ಟಿಸಿ ಫೈನ್ಗಳನ್ನ ಮನ್ನಾ ಮಾಡುವಂತೆ ಪತ್ರವನ್ನ ಬರೆದಿರುವಂಥದ್ದು ಸಾರಿಗೆ ಸಚಿವರು. ನೋಡಿ, ಜನರಿಂದ ಮಾತ್ರ ದಂಡವನ್ನ ವಸೂಲಿ ಮಾಡ್ತಾರೆ. ಹಾಗಾದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ದಂಡ ಇಲ್ವಾ, ಸರ್ಕಾರಿ ಸಂಸ್ಥೆಗಳು ದಂಡವನ್ನ ಕಟ್ಟಲ್ವಾ ಅನ್ನುವಂಥದ್ದು ಪ್ರಶ್ನೆ. ಒಂದಲ್ಲ ಎರಡಲ್ಲ 13 ಕೋಟಿಗೂ ಹೆಚ್ಚು ಫೈನ್ ಇರುವಂಥದ್ದು. ರಿಯಾಯಿತಿಯಲ್ಲಿ 6 ಕೋಟಿ 64 ಲಕ್ಷ ಆಗತ್ತೆ. ಹಾಗಾದ್ರೆ ಈ ದಂಡವನ್ನ ಯಾವಾಗ ಕಟ್ತಾರೆ ಅನ್ನುವಂತಹ ಪ್ರಶ್ನೆ.